ಹಲೋ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಬೇಗ ಎದ್ದು ನೋಡಿ ಇನ್ನೂ ನಿದ್ದೆ ಮೂಡಲ್ಲ ಇದ್ದಾನೆ ಪಾಪು. ಅವನಂತೂ 5:36 ಅಂದರೆ ಎದ್ಬಿಡ್ತಾನೆ. ಕ್ಯಾಮ್ರಾ ಹಿಡ್ಕೊಂಡ್ರೆ ಸಾಕು ನೋಡಿ, ಫೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾನೆ ಆಲ್ರೆಡಿ. ಅವನು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇರ್ತಾನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಾಂಗಿಬಾತ್ ಮಾಡಿಕೊಂಡು ಪಾಪುಗೆ ತಿನ್ನಿಸಿ ನೋಡಿ, ನಾನು ವೀಡಿಯೋನ ಟಿ ವಿಯಲ್ಲಿ ಹಾಕಿ ತೋರಿಸ್ತಾ ಇದ್ದೆ ನಮ್ಮ ಅಮ್ಮಂಗೆ. ನೆಕ್ಸ್ಟ್ ನಿದ್ದೆ ಬಂತು ಪಾಪುಗೆ. ಅವ್ನು ಮಲಗಿಸೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ಮಕ್ಕಳು ಎಷ್ಟು ನಿದ್ದೆ ಕಂಟ್ರೋಲ್ ಮಾಡ್ತಾರಲ್ವ. ಇನ್ನು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನನಗೆ ಡ್ಯೂಟಿ ಟೈಮ್ ಆಗ್ತಿತ್ತು. ಮಿಕ್ಸ್ ತರಕಾರಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿಕೊಂಡೆ. ನಮ್ಮ ದುರ್ಗಾ ಹಿರಿಯೂರು ಸೈಡ್ನವ್ರಿಗೆ ವಿತೌಟ್ ಕಾಯಿ ಸಾಂಬಾರು ಕಂಪ್ಲೀಟ್ ಅನಿಸೋದೇ ಇಲ್ಲ. ಇದು ನಮ್ಮ ಅತ್ತೆ ರೆಸಿಪಿ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ನನಗೆ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದರೆ ನೀವೊಂದು ಸರಿ ಟ್ರೈ ಮಾಡಿ. ಬೇಳೆ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಒಂದೆರಡು, ಒಣಮೆಣ್ಸಿನ್ಕಾಯಿ ಎಲ್ಲ 3 ವಿಸಲ್ ಹಾಕ್ಸ್ಕೊಂಡು ಬೇಳೆ ಬೆಂದಿರೋದನ್ನ ಚೆನ್ನಾಗಿ ಮಸ್ತ್ಕೊಂಬಿಟ್ಟು ತರಕಾರಿನ ಹಾಗೆ ಸಾಂಬಾರೆಲ್ಲ ಹಾಕ್ಬಿಟ್ಟು ಹಾಗೇನಾದರೂ ಬೇಯಿಸ್ಕೊಬೋದು. ಟೈಮ್ ಇಲ್ಲ ಅಂದರೆ ನಾವು ಕುಕ್ಕರ್ಗೆ ಹಾಕಿ 1 ವಿಸಲ್ ಹಾಕಿದರೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಜುಟ್ಟು ಮೇಲೆ ಬರೋ ಥರ ಈ ಥರ ಜೋಡಿಸಿದರೆ ತೆಂಗಿನಕಾಯಿ ಬೇಗ ಕೆಟ್ಟೋಗೋದಿಲ್ಲ. ತುಂಬ ದಿನ ಆದ್ರೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ತೆಂಗಿನಕಾಯಿ. ತೆಂಗಿನ ತೋಟ ಇರೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮಂಥ ಏನು ತೋಟ ಇಲ್ದಿರೋರಿಗೆ ಇದೆಲ್ಲ ಯೂಸ್ಫುಲ್ ಟ್ರಿಕ್ಸ್ ಆಗುತ್ತೆ ನೋಡಿ. ಇಲ್ಲಿ ಅಮ್ಮ ಅಂತ ಹೇಳ್ಕೊಡ್ತಿದ್ರೆ ಅವನ ಅಪ್ಪ ಅಂತವನೇ. ಯಾವಾಗಲೂ ಇದೇ ಕತೆ ಆಯಿತು ಒಂದು. ನೆಕ್ಸ್ಟು ಡ್ಯೂಟಿ ಟೈಮ್ ಆಯಿತು. ಏನು ಬಿಸಿಲಿತ್ತು ಅಂತಂದರೆ ತುಂಬ ಬಿಸಿಲಿತ್ತು. ಈ ಆಟೋದವರು ಹಂಗೆ ತುಂಬ ಫಾಸ್ಟಾಗಿ ಡ್ರೈವ್ ಮಾಡ್ತಿರ್ತಾರೆ. ನಾನಂತೂ ನೋಡೋವರೆಗೂ ನೋಡ್ತೀನಿ, ಆಮೇಲೆ ಹೇಳ್ತೀನಿ ನಿಧಾನಕ್ಕೆ ಹೋಗಿ ಅಂತೇಳಿ. ಅವರು ಅಲ್ಲಿಗೂ ಕೇಳಿಲ್ಲ ಅಂದರೆ ಕಂಪ್ಲೇಂಟ್ ಮಾಡ್ತೀನಿ ರ್ಯಾಪಿಡೋ ಊಬರಲ್ಲಿ. ಮತ್ತು ಡ್ಯೂಟಿಯಲ್ಲಿ ಬಂದು ಊಟ ಮಾಡಿ ಈವ್ನಿಂಗ್ ಆಯಿತು. ಟೀ ಕುಡಿಯೋಣ ಅಂತ ಹೊರಗಡೆ ಹೋಗಿದ್ದೆ. ಟೀ ಕುಡ್ಕೊಂಡು ಇಲ್ಲಿ ನೋಡಿ ಪಿಜ್ಜಾ ಟೌನ್ ಅಂತೇಳಿ ಹೊಸ್ದಾಗಿ ಓಪನ್ ಆಗಿದೆ. ಇನ್ನೂ ಟೇಸ್ಟ್ ನೋಡಿಲ್ಲ, ಅಲ್ಲಿ ನೋಡಬೇಕು ಒಂದು ಟೈಮು. ಇದು ಕಂಪ್ನಿ ಅಕ್ಕಪಕ್ಕ ಇರೋದು ಶಾಪ್ಸು. ಒಬ್ಬಳೇ ಇದ್ರೂ ಓಡಾಡ್ಕೊಂಬರ್ತೀನಿ. ಒಳಗಡೆ ಕುತ್ಕೊಂಡು ಬೇಜಾರು. ಅದೇ ನೋಡಿ ನಮ್ಮ ಕಂಪನಿ. ಮತ್ತು ಪಾಪು ಬಂದಿದ್ದ ನಾನು ಕರ್ಕೊಂಡು ಹೋಗೋಕ್ಕೆ ನೈಟು. ಮನೆಗೆ ಹೋಗಿ ಮುದ್ದೆ, ಬದನೆಕಾಯಿ ಗೊಜ್ಜು, ತರಕಾರಿ ಸಾಂಬಾರು. ಊಟ ಜಾಸ್ತಿ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೊಂಡೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.